ಇಡೀ ವಾರದ ದಿಕ್ಸೂಚಿಯನ್ನು ತಿಳಿಸ್ಕೊಡ್ತಾ ಇದ್ರು ಶಾಸ್ತ್ರಗಳೇ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಆದರೆ ಯಾವುದೇ ಸಮಸ್ಯೆಗಳು ಬಂದಾಗ ಅಥವಾ ಬುದ್ಧಿಯನ್ನು ವೃದ್ಧಿಸ್ಕೊಳ್ಬೇಕು ಅಂತಂದರೆ ಮಂತ್ರಮುಖೇನ ಪರಿಹಾರಗಳಿದೆಯಾ? ಎರಡಕ್ಕೂ ಒಂದೇ ಮಂತ್ರ ಇದೆ. ಗಮನಿಸೋಣ. ಈ ವಾರ ಹೇಗೂ ನಾವು ಪ್ರಧಾನವಾಗಿ ಮಹಾಗಣಪತಿಯ ಆರಾಧನೆಗೆ ನಾವು ಒಳಗಾಗ್ತೀವಲ್ವ, ಹೀಗಾಗಿ ನೀವು ಆ ಗಣಪತಿ ಮಂತ್ರವನ್ನೇ ನಾನು ಈ ದಿವಸ ಹೇಳ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಹೇಳಬಹುದು. ಗಣಪತಿ ಹಬ್ಬದ ದಿವಸನಾದರೂ ಪ್ರತಿ ದಿವಸ ಆಗ್ತಾ ಇಲ್ಲ ಅಂತಂದರೆ ಆ ದಿವಸ ನೀವು ಶ್ರದ್ಧೆಯಿಂದ 108 ಬಾರಿ ಈ ಒಂದು ಸ್ತುತಿ ಮಾಡಿ, ಒಂದು ಮಣೆಯನ್ನು ಹಾಕ್ಕೊಂಡು ಅದರ ಮೇಲೆ ಕುತ್ಕೊಂಡು ಈ ಸ್ತುತಿಯನ್ನು ಹೇಳ್ಕೊಳ್ಬಹುದು. ಗಮನಿಸಿ, ಬಹಳ ವಿಶೇಷವಾದ ಮಂತ್ರ. ಆಲಂಬೆ ಜಗದಾಲಂಬಂ ಲಂಬೋದರ ಪದಾಂಬುಜಂ ಶುಷ್ಯಂತಿ ಯದ್ರಜಸ್ಪರ್ಶಾತ್ ಸದ್ಯ ಪ್ರತ್ಯೂಹ ವಾರ್ಧಯ ಅಂತ ಮಂತ್ರ. ಇದು ಗಣಪತಿಗೆ ಬಹಳ ಅವನ ಸ್ತುತಿಗಳಲ್ಲಿ ಬರ್ತಕ್ಕಂಥ ಒಂದು ಸ್ತುತಿ ತುಂಬ ವಿಶಿಷ್ಟವಾದದ್ದು. ಯಾರು ಈ ಸ್ತುತಿಯನ್ನು ಹೇಳ್ತಾರೋ ಗಣಪತಿಯವರಿಗೆ ಆಲಂಬನವಾಗಿರ್ತಾನೆ ಅಂತ. ನಾವು ಯಾರನ್ನು ಆಲಂಬನವಾಗಿಟ್ಕೊಳ್ಬೇಕು? ನಾವು ಅಂದ್ಕೊಳ್ತೀವಿ ಯಾರೋ ನಮ್ಮ ಹಿರಿಯರು, ಯಾರೋ ಮಾರ್ಗದರ್ಶಕರು, ಯಾರೋ ಆತ್ಮೀಯ ಮಿತ್ರರು ಅಥವಾ ಬಂಧುಗಳು ಅಂತ ಹೀಗೆ ಅಂದ್ಕೊಳ್ತೀವಿ. ಅವರ ಆಲಂಬದ ಮೇಲೆ ನಾವು ಹೊರಕೊಂಡಿದ್ದೀವಿ. ಈಗ ನಾನು ಚೇರ್ ಮೇಲೆ ಕೂತಿದ್ದೀನಿ, ಇದ್ರ ಬಲದ ಮೇಲೆ ನಾನು ಹೀಗೆ ವಿರಮಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ಮೂರ್ಖತನವಾಗುತ್ತೆ. ಅದು ಬಿದ್ದು ಹೋಗ್ಬಿಡ್ಬಹುದು, ಮುರಿದು ಹೋಗ್ಬಿಡ್ಬಹುದು, ಬಾಂಧವ್ಯಗಳೇ ಕಳೆದು ಹೋಗ್ಬಿಡ್ಬಹುದು. ಆದರೆ ಜಗತ್ತಿನ ಆಲಂಬನ ಶಕ್ತಿಯಾಗಿರ್ತಕ್ಕಂತಹ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಬುದ್ಧಿಶಕ್ತಿ, ವ್ಯವಹಾರ ಚತುರತೆ, ಕಾರ್ಯ ವಿಘ್ನಗಳು ಇವೆಲ್ಲವೂ ನಮಗೆ ವರವಾಗುತ್ತೆ. ಅವನಿಂದಾಗಿ ನಮಗೆ ಕೃಪೆಯಾಗುತ್ತೆ ಅಂತ ಭಾವಿಸ್ತಾ ಈ ಮಂತ್ರವನ್ನು ಹೇಳಿಕೊಳ್ಳಿ ಅಂತ ಒಂದು ವಿಶೇಷವಾದ ಮಂತ್ರ. ಚೌತಿ ಬಂದೇ ಬಿಡ್ತು, ಹಾಗಾಗಿ ಗಣಪತಿ ಆರಾಧನೆ ಇದ್ದದ್ದೇ. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.